Hello, good morning guys. Today we will be seeing marginal method and settlement process. This is most important topic for your examination, whichever subject you are studying. Margin method and the settlement process will be one and same for the stock exchange as well as commodity exchange. ಇದು ಏನು ಹೇಳ್ತಾ ಇದ್ದಾರೆ ಅಂದರೆ ಕಮಾಡಿಟಿ ಎಕ್ಸ್ಚೇಂಜ್ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಅವ್ರಿಗೆ ಸಿಮಿಲರ್ ಇರುತ್ತೆ, ಸ್ವಲ್ಪ ಚೇಂಜ್ ಇರುತ್ತೆ. Margin trade. Trading is a risk business and sometimes it needed a large amount of capital. For instance, if a trader wanted to buy 1,000 share of Tata Motors which are traded at 200 per share, he or she needed an amount of 2 lakhs, which are bigger amount of capital for individual trader and also huge risk. At a time, the trader may be end with losing a entire capital in a single trading. The margin trading is a process of borrowing a fund from a stock broker to trade, and by the process a trader can able to buy more share than they could afford at any point of time. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದೇ ಸತಿ ನಾವು ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಒಂದೇ ಸತಿ ಹೈ ರಿಸ್ಕ್ ಇರುತ್ತೆ, ಕಳ್ಕೊಳೋದು ಹೈ ರಿಸ್ಕ್ ಇರುತ್ತೆ ಸ್ಟಾಕಲ್ಲಿ. ಆದ್ದರಿಂದ ಏನು ಮಾಡ್ತಾರೆ, ಮಾರ್ಜಿನ್ ಟ್ರೇಡಿಂಗ್ ಅಂತ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಮಾರ್ಜಿನ್ ಟ್ರೇಡಿಂಗ್ ಅಂದರೆ ಫಂಡ್ನ ಬಾರೋ ಮಾಡ್ತಾರೆ. ಯಾರಿಂದ? ಸ್ಟಾಕ್ ಬ್ರೋಕರ್ ಅಂತ ಇರ್ತಾರಲ್ಲ, ಅವರಿಂದ ಬಾರೋ ಮಾಡಿ ಟ್ರೇಡಿಂಗ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದ್ರಲ್ಲಿ ಲಾಭ ಬಂದರೆ ಇವರೇ ತಗೊತಾರೆ. ಎಷ್ಟು ಅವರು ಇಸ್ಕೊಂಡಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾರೆ. ಹಾಗೆಯೇ ವಾಟ್ ಈಸ್ ಮಾರ್ಜಿನಲ್ ಮನಿ? ಈವನ್ ಥ್ರೂ ಅ ಟ್ರೇಡರ್ ಈಸ್ ಬಾರೋಯಿಂಗ್ ದ fund, he has to pay some part of total value of asset with his own money. A part of value of security paid by a trader himself is called margin money. A trader required a margin account into which the money will be deposited. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮಾರ್ಜಿನ್ ಅಕೌಂಟ್ ಅಂತ ಇರಬೇಕು. ಎ ಪಾರ್ಟ್ ಆಫ್ ವ್ಯಾಲ್ಯೂ ಅಂದರೆ ಯಾವುದೇ ಒಂದು ಪಾರ್ಟ್ ಇರುತ್ತಲ್ಲ, ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಪರ್ಚೇಸ್ ಮಾಡಿರ್ತಾರಲ್ಲ, ಅದು ಹಿಮ್ಸೆಲ್ಫು ಅವನು ಮಾತ್ರ ಇಟ್ಕೊಂಡಿರ್ತಾನೆ, ಅದನ್ನು ಮಾರ್ಜಿನ್ ಮನಿ ಅಂತ ಅಂತಾರೆ. ಮಾರ್ಜಿನ್ ಮನಿ ಅನ್ನೋದು ಎ ಪಾರ್ಟ್ ಆಫ್ ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಪೇಡ್ ಬೈ ಎ ಟ್ರೇಡರ್ ಹಿಮ್ಸೆಲ್ಫ್. ಅಂದರೆ ಟ್ರೇಡರ್ ಮಾತ್ರ ಪೇ ಮಾಡ್ತಾನೆ. ಅಂದರೆ ಈಗ 100% ಶೇರ್ ವ್ಯಾಲ್ಯೂ ಇದ್ದರೆ 10% ಇವನು ಪೇ ಮಾಡ್ತಾನೆ ಟ್ರೇಡರು. ಆ ಟ್ರೇಡರ್ 10% ಪೇ ಮಾಡೋದ್ರಿಂದ ಅದು ಮಾರ್ಜಿನ್ ಮನಿ ಅಂತ ಕನ್ಸಿಡರ್ ಮಾಡುತ್ತೆ. ಇನ್ನು 90% ಸ್ಟಾಕ್ ಬ್ರೋಕರು ಪೇ ಮಾಡೋದ್ರಿಂದ ಅದನ್ನು ಮಾರ್ಜಿನ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಬೆನಿಫಿಟ್ಸ್ ಆಫ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದರೆ, ಈಗ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಕೊಡೋದ್ರಿಂದ ಏನೇನು ಬೆನಿಫಿಟ್ಟು? ಯುವರ್ ಇನ್ವೆಸ್ಟ್ಮೆಂಟ್ಸ್ ಮಾರ್ಜಿನ್ ಪ್ಲಸ್ ಯುವರ್ ಟ್ರೇಡಿಂಗ್ ಪವರ್. ಅಂದರೆ ಯುವರ್ ಇನ್ವೆಸ್ಟ್ಮೆಂಟ್ ಅಂದರೆ, ಈಗ ನನ್ನ ಹತ್ರ 100 ರೂಪಾಯಿ ಇರುತ್ತೆ. 100 ರೂಪಾಯಿ ಇದ್ದು ನಾನು ಇನ್ನು 300 ರೂಪಾಯಿ ಟ್ರೇಡ್ ಮಾಡಬೇಕು ಅಂದರೆ, ನಾನು 100 ರೂಪಾಯಿನ ಮಾರ್ಜಿನ್ ಆಗಿಕ್ಕಿ ಇನ್ನು 200 ರೂಪಾಯಿನ ಸ್ಟಾಕ್ ಬ್ರೋಕರ್ ಹತ್ರ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೋದು ಅಂತ ಇದರ ಅರ್ಥ. ಇನಿಷಿಯಲ್ ಮಾರ್ಜಿನ್ ಮನಿ. As soon as possible margin account is open, trader need to deposit some money into the account before he start a trade at margin. This type of margin money is called initial margin money. It is a part of value of a security that trader has to pay within his own cash or fund. Initial margin money amount may be keep on reducing the trading account during the life of the trader due to his loss, but this has to be remain minimum margin requirement. ಅಂದರೆ ಈಗ ಟ್ರೇಡ್ ಮಾಡಬೇಕು ಅಂದರೆ ಕಮಾಡಿಟಿ ಮಾರ್ಕೆಟಲ್ಲಿ ಆ ಟ್ರೇಡರ್ ಏನು ಮಾಡಬೇಕು ಅಂದರೆ ಇನಿಷಿಯಲ್ ಮಾರ್ಜಿನ್ ಅಂತ ಮೇಂಟೈನ್ ಮಾಡಬೇಕು. ಇನಿಷಿಯಲ್ ಮಾರ್ಜಿನ್ ಹೆಂಗೆ ಮೇಂಟೈನ್ ಮಾಡ್ತಾನೆ ಅಂದರೆ, ಈಗ 100 ರೂಪಾಯಿ ಇದ್ದರೆ ಅದ್ರ ವ್ಯಾಲ್ಯೂ
₹10 ಇನಿಷಿಯಲ್ ಮಾರ್ಜಿನ್ ಅಂತ ಈಗ ಫಿಕ್ಸ್ ಮಾಡಿರ್ತಾರೆ. ₹10 ಇನಿಷಿಯಲ್ ಮಾರ್ಜಿನ್ ಡೇ ಟು ಡೇ ಲೈಫಲ್ಲಿ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಆದರೆ ಬ್ರೋಕರ್ ಹತ್ರ ಇವನು 10% ಇನಿಷಿಯಲ್ ಮಾರ್ಜಿನ್ ಇಕ್ಕಲೇಬೇಕು. ಅಂದರೆ ಅದು ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಇನಿಷಿಯಲ್ ಮಾರ್ಜಿನ್ ಮೇಂಟೈನ್ ಮಾಡಲೇಬೇಕು. ಮಿನಿಮಮ್ ಮಾರ್ಜಿನ್ ಮನಿ is a fixed minimum amount that has to be stored in a trader margin account throughout the trade. The process of minimum margin money is to serve as a protection for a broker if the money of a security falls behind the certain level, such as trader unable to recover the loan as soon as money is margin account started to go down. A broker give a margin call to the trader and ask him to fill the balance off in the margin. ಮಿನಿಮಮ್ ಮಾರ್ಜಿನ್ ಮನಿ ಅಂದ್ರೇನು ಅಂದರೆ, ಈಗ ನಾನು ಹೇಳಿದೆ 10% ಇಕ್ಕಲೇಬೇಕು ಅಂತ. ಈಗ ₹100 ನಾಳೆ ದಿವಸ ಈಗ 99 ಆಯಿತು ಅಂದರೆ ಅವನಿಗೆ ಅನುಕೂಲ. ಬೇಕು ಅಂದರೆ ₹1 ವಿಡ್ರಾ ಮಾಡ್ಕೊಬೋದು. ಅಂದರೆ 99 ಆದರೆ 9.99 ಇನಿಷಿಯಲ್ ಮಾರ್ಜಿನ್ ಆಗುತ್ತೆ. ಅದೇ ₹110 ಆಗೋದ್ರೆ ₹11 ಮಾರ್ಜಿನ್ ಇಕ್ಕಬೇಕು ಅವನು. ಆದರೆ ₹10 ಇಕ್ಕಿರ್ತಾನೆ, ಆ ₹1 ಡಿಫ್ರೆನ್ಸ್ ಇರುತ್ತೆ. ಅದನ್ನು ಬ್ರೋಕರು ಅವನಿಗೆ ಕಾಲ್ ಮಾಡಿ ಹೇಳ್ತಾನೆ ಆ ₹1 ಮೇಂಟೈನ್ ಮಾಡಿ ಅಂತ. ಆವಾಗ ಅವನು ₹1 ಹಾಕೋದನ್ನು ಮಿನಿಮಮ್ ಮಾರ್ಜಿನ್ ಬ್ಯಾಲೆನ್ಸ್ ಅಂತ. ಇಲ್ಲಿ ನೋಡಿ, ಈ ಪಿಕ್ಚರಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನಿಷಿಯಲ್ ಮಾರ್ಜಿನ್ ಆ್ಯಂಡ್ ಮೇಂಟೆನೆನ್ಸ್ ಮಾರ್ಜಿನ್. ಇನಿಷಿಯಲ್ ಮಾರ್ಜಿನ್ ಡಿಕ್ಲೈನ್ ಡ್ಯೂ ಟು ದಿ ಲಾಸ್. ಇನಿಷಿಯಲ್ ಮಾರ್ಜಿನ್ ಏನನ್ನ ಡಿಕ್ಲೈನ್ ಆದರೆ ಮೇಂಟೆನೆನ್ಸ್ ಮಾರ್ಜಿನ್ನಲ್ಲಿ ಬೇಕು ಅಂದರೆ ಅವರು ಮ್ಯಾನೇಜ್ ಮಾಡ್ಬೋದು. ಅದೇ ಹೆಂಗೆ ಕಾಂಬಿನೇಷನ್ ಇರಬೇಕು ಅಂದರೆ ಇನಿಷಿಯಲ್ ಮಾರ್ಜಿನ್ ಆ್ಯಂಡ್ ಮೇಂಟೆನೆನ್ಸ್ ಮಾರ್ಜಿನ್ ಟಾಪ್ ಅಪ್ ಟು ಇನಿಷಿಯಲ್ ಮಾರ್ಜಿನ್ ವೇರಿಯನ್ಸ್ ಮಾರ್ಜಿನ್ ಹ್ಯಾಸ್ ಬಿನ್ ಕ್ಯಾಪ್. ಅಂದರೆ ಇನಿಷಿಯಲ್ ಮಾರ್ಜಿನು ಮತ್ತು ಮೇಂಟೆನೆನ್ಸ್ ಮಾರ್ಜಿನ್ನು ಒಂದೇ ಮಟ್ಟದಲ್ಲಿ ಇರಬೇಕು, ಫ್ಲಕ್ಚುಯೇಟ್ ಆಗಬಾರ್ದು. ಈಗ ಫ್ಲಕ್ಚುಯೇಟ್ ಆದರೆ ಬ್ರೋಕರು ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾನೆ ಆ ಟ್ರೇಡ್ನ. ಈ ಮಾರ್ಜಿನ್ ಮನಿ ಟೈಪ್ಸು ಅಂದರೆ ಮಾರ್ಜಿನ್ ಮನಿ ಟೈಪ್ಸು ಕೆಲವು ಇದೆ. ವ್ಯಾಲ್ಯೂ ಅಟ್ ರಿಸ್ಕ್ ಮಾರ್ಜಿನ್, ಮಾರ್ಕ್ ಟು ಮಾರ್ಕೆಟ್ ಮಾರ್ಜಿನ್ ಆ್ಯಂಡ್ ಅಡಿಷ್ನಲ್ ಮಾರ್ಜಿನ್ ಆ್ಯಂಡ್ ಮೇಂಟೆನೆನ್ಸ್ ಮಾರ್ಜಿನ್. ಮಾರ್ಕ್ ಟು ಮಾರ್ಕೆಟ್ ಮಾರ್ಜಿನ್, ಮೇಂಟೆನೆನ್ಸ್ ಮಾರ್ಜಿನ್, ಇವು 4 ಟೈಪ್ಸ್ ಆಫ್ ಮಾರ್ಜಿನ್ನು. ಈಗ ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿದ್ದೀನಿ ಅಂದರೆ ಈ 4 ಟೈಪ್ಸ್ ಆಫ್ ಮಾರ್ಜಿನ್ನ ಮೀನಿಂಗ್ ಗೊತ್ತಾಗಬೇಕು ನಿಮಗೆ. ಈ ಮೀನಿಂಗ್ ಗೊತ್ತಾದರೆ ನಿಮಗೆ ಕಮಾಡಿಟಿ ಮಾರ್ಕೆಟಲ್ಲಿ ಹೆಂಗೆ ಟ್ರೇಡ್ ಮಾಡ್ತಾರೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾನು ಒಂದೊಂದಾಗಿ ವಿವರಣೆ ಮಾಡಿ ಹೇಳ್ತೀನಿ ಏನು ಅಂತ. ಫಸ್ಟು ಟೈಪ್ಸ್ ಆಫ್ ಮಾರ್ಜಿನಲ್ಲಿ ಮಾರ್ಕ್ ಅಟ್ ರಿಸ್ಕ್ ಈಸ್ ಎ ಆರ್ಟ್ ಆಫ್ ಓವರ್ ಆಲ್ ಮಾರ್ಜಿನ್ ಮನಿ. ಇಟ್ ಈಸ್ ಡೆಪಾಸಿಟ್ ಬೈ ಬೋತ್ buyer and seller of the contract before day open for a stock trading. Generally depends on the market or stock availability. It is a range between 5 to 20% of trade value. ಇದು ಮಾರ್ಕ್ ಟು ಮಾರ್ಕೆಟ್. ಇಟ್ ಈಸ್ ಎ ಅಮೌಂಟ್ ದಟ್ ಈಸ್ ಪುಟ್ ಬೈ ದ ಟ್ರೇಡರ್ ಟು ರಿಕವರ್ ಆಲ್ ದ ಲಾಸಸ್ ಇನ್ಕರ್ಡ್ ಡ್ಯೂರಿಂಗ್ ದ ಡೇ. ಅಂದರೆ ಏನು ಅಂದರೆ, ಈಗ ಡೇ ಅಲ್ಲಿ ಯಾವ್ದಾನ ಲಾಸಸ್ ಆಗಿರುತ್ತೆ, ಆ ಲಾಸಸ್ನ ರಿಕವರಿ ಮಾಡೋಕ್ಕೆ ಇನಿಷಿಯಲ್ ಮಾರ್ಜಿನ್ ಅಂತ ಇಕ್ತಾರೆ. ಪ್ರತಿ ದಿವಸ ಮೇಂಟೆನೆನ್ಸ್ ಮಾರ್ಜಿನ್ 5 to 20% ಮಾರ್ಜಿನ್ ಇಕ್ಕಿರಬೇಕು. ಅಂದರೆ ಈಗ ಏನನ್ನ ಅವ್ರಿಗೆ ಲಾಸ್ ಆದರೆ ಅದನ್ನು ಫಿಲ್ ಮಾಡಬೇಕು ಆ ಮಾರ್ಜಿನ್ನ. ಈಗ ರಿಕವರಿ ಆದರೆ ಸಡನ್ನಾಗಿ ರಿಕವರಿ ಮಾಡೋದಕ್ಕೆ ಅವರು ಮೇಂಟೆನೆನ್ಸ್ ಮಾಡಬೇಕು. ಆದ್ದರಿಂದ ಈ ಮಾರ್ಜಿನ್ನ ಮೇಂಟೈನ್ ಮಾಡ್ತಾರೆ. ಇದು ಮಾರ್ಕೆಟ್ ವ್ಯಾಲ್ಯೂ ಅಟ್ ರಿಸ್ಕ್ ಅಂದರೆ 20 to 20% ಟ್ರೇಡಿಂಗ್ ವ್ಯಾಲ್ಯೂನ ಮೇಂಟೈನ್ ಮಾಡಬೇಕು. ಎಲ್ಲಿ ಅಂದರೆ ಅವರು ಬ್ರೋಕರ್ ಒಂದು ಅಕೌಂಟ್ ಮಾಡಿರ್ತಾನೆ, ಮಾರ್ಜಿನ್ ಅಕೌಂಟ್ ಅಂದರೆ ಅದರ ಅಡಿಷ್ನಲ್ ಮಾರ್ಜಿನ್ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಇಂಪೋಸ್ಡ್ ಬೈ ದಿ ಎಕ್ಸ್ಚೇಂಜ್ ಆನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಈವೆಂಟ್ ಆಫ್ ಇನ್ಕ್ರೀಸಿಂಗ್ ಇನ್ ದ ಪ್ರೈಸ್ ಆಫ್ ಸೆಕ್ಯೂರಿಟಿ. ಅಂದರೆ ಈಗ ಈ ಅಡಿಷ್ನಲ್ ಮಾರ್ಜಿನ್ ಯಾಕೆ ಮೇಂಟೈನ್ ಮಾಡ್ತೀವಿ ಅಂದರೆ, ಮುಂಚೆ ಹೇಳಿದ್ನಲ್ಲ, 100 ಇರೋದು ₹110 ಆಗಿರುತ್ತೆ ಪ್ರೈಸು. ಆವಾಗ 1% ಇನ್ಕ್ರೀಸ್ ಆಯಿತು ಅಂದರೆ 1% ಈಗ 100 ಇರೋದು 110 ಆಯಿತು. ಆವಾಗ ಮೇಂಟೆನೆನ್ಸ್ ಇನಿಷಿಯಲ್ ಮಾರ್ಜಿನ್ನು
10% ಇರೋದು. ಆದರೆ ಮೇಂಟೆನೆನ್ಸ್ ಮಾರ್ಜಿನು ₹11 ಆಯಿತು. ಆ ₹1 ಇರೋ ಗ್ಯಾಪನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಅದು ಹೇಳ್ತಾರೆ ನೋಡಿ, ಮೇಂಟೆನೆನ್ಸ್ ಮಾರ್ಜಿನ್ ಮನಿ ಈಸ್ ಎ ಮಿನಿಮಮ್ ಅಮೌಂಟ್ ಆಫ್ ಮಾರ್ಜಿನ್ ದಟ್ ಈಸ್ ರಿಕ್ವೈರ್ಡ್ ಟು ಹೆಲ್ಡ್ ಇನ್ ಎ ಮಾರ್ಜಿನ್ ಅಕೌಂಟ್. ಇಫ್ ಎ ಸ್ಟಾಕ್ ಆರ್ ಮಾರ್ಕೆಟ್ ವ್ಯಾಲ್ಯೂ ಗೋಸ್ ಬಿಹೈಂಡ್ ದ ಶೆಡ್ ಲಿಮಿಟ್, ಟ್ರೇಡರ್ ಆರ್ ಸಜೆಸ್ಟೆಡ್ ಟು ಫಿಲ್ ದ ಗ್ಯಾಪ್. ಅಂದರೆ ಈಗ ನೋಡಿ, ₹100 ಇದೆ, 110 ಆಯಿತು, 120 ಆಯಿತು. 120 ಆದರೆ ಇಲ್ಲಿ 12% ಮಾರ್ಜಿನ್ ಇಕ್ಕಬೇಕು. 2% ಡಿಫ್ರೆನ್ಸ್ ಬಂತು. ಈ 2%ನ ಫಿಲ್ ಮಾಡಬೇಕು. ಅವನೇನೋ ಫಿಲ್ ಮಾಡಲಿಲ್ಲ ಅಂದರೆ ಬ್ರೋಕರ್ ಕಾಲ್ ಮಾಡ್ತಾನೆ. ಇವ್ರಿಗೆ ಕಾಲ್ ಮಾಡಿದಾಗ ಅವ್ರೇನೋ ರೆಸ್ಪಾಂಡ್ ಮಾಡಲಿಲ್ಲ, ಬ್ರೋಕರ್ ಆ ಟ್ರೇಡ್ನೇ ಕ್ಯಾನ್ಸಲ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ರಾಮ್ ಎ ಟ್ರೇಡರ್ ಫ್ರಮ್ ಬ್ಯಾಂಗ್ಳೂರ್. ಈಗ ರಾಮ್ ಅಂತ ಒಬ್ಬ ಟ್ರೇಡರ್ ಇದ್ದಾನೆ. ಅವನು 20,000ಕ್ಕೆ ಟ್ರೇಡ್ ಮಾಡ್ತಾನೆ. ಮಾರ್ಜಿನ್ನು ಅವನ ಅಮೌಂಟ್ ಎಷ್ಟಿರುತ್ತೆ ಅಂದರೆ 80,000 ಬಾರೋ ಮಾಡಿರ್ತಾನೆ ಬ್ರೋಕರಲ್ಲಿ, ಮತ್ತು ಇನಿಷಿಯಲ್ ಮಾರ್ಜಿನ್ 20,000 ಇಕ್ಕಿರ್ತಾನೆ. ಈ ಯೂಸ್ ದ ಟೋಟಲ್ ಅಮೌಂಟ್ ಆಫ್ 1 lakh ಟು ಬೈ ಎ 500 ಶೇರ್ ಆಫ್ ಟಾಟಾ. ಅಂದರೆ ಅದು ₹170, 85,000 ಆಗುತ್ತೆ ಟೋಟಲ್ ಒಂದು ಇದು. ಆಮೇಲೆ ಏನಾಗುತ್ತೆ, ಒಂದು ಸಿನಾರಿ ಏನಾಗುತ್ತೆ, ಪ್ರೈಸ್ ಆಫ್ ಶೇರ್ ಗೋಸ್ ಅಪ್, ಅಂದರೆ ₹190 ಪರ್ ಶೇರ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಇವನು ₹10,000 ಲಾಭ ಮಾಡಿರ್ತಾನೆ, 95,000 ಆಗುತ್ತೆ. ಆವಾಗ ಏನಾಗುತ್ತೆ, ವಿಚ್ ಈಸ್ ದ 50% ಆಫ್ ಇಸ್ ಓನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೆಕೆಂಡ್ ಸಿನಾರಿಯೋ ಏನಾಗುತ್ತೆ ಅಂದರೆ, ಸೆಕ್ಯೂರಿಟಿ ಡೌನ್ ಆಗುತ್ತೆ. 170 ಇರೋದು ₹150 ಪರ್ ಶೇರ್ ಆಗುತ್ತೆ. ಆವಾಗ ಏನಾಗುತ್ತೆ, ಅವನು ಎಷ್ಟು ಲಾಸ್ ಆಗುತ್ತೆ, ₹10,000 ಲಾಸ್ ಮಾಡ್ಕೊತಾನೆ. ಆವಾಗ ಅವನು ₹20,000 ಡೆಬಿಟ್ ಮಾಡಲೇಬೇಕು. ಯಾಕೆ ಅಂದರೆ ಈಗ ಮಾರ್ಜಿನ್ ಇನಿಷಿಯಲ್ ಮಾರ್ಜಿನ್ನು ₹20,000 ಇರಲೇಬೇಕಲ್ಲಿ. ಇನಿಷಿಯಲ್ ಮಾರ್ಜಿನಲ್ಲಿ ಈಗ ₹10,000 ಹೋದರೆ ಇನ್ನು ₹10,000 ಉಳಿತದೆ. ಈಗ ಲಾಸ್ ಆಗಿದೆ, ಅದನ್ನು ಇನಿಷಿಯಲ್ ಮಾರ್ಜಿನಲ್ಲಿ ಫಿಲ್ ಮಾಡ್ತಾರೆ. ಇನ್ನು ₹10,000 ಫಿಲ್ ಮಾಡಿರೋದು ಇನ್ನು ₹10,000 ಅವನು ಅದಕ್ಕೆ ಸೇರಿಸ್ಬೇಕು. ಇಲ್ಲ ಅಂದರೆ ಏನು ಮಾಡ್ತಾನೆ, ಬ್ರೋಕರು ಆ ಟ್ರೇಡ್ನ ಕ್ಲೋಸ್ ಮಾಡ್ತಾನೆ. ಆಮೇಲೆ ಎಷ್ಟು ಅಮೌಂಟ್ ಬರಬೇಕೋ ಅವನ ಹತ್ರ ರಿಕವರಿ ಮಾಡ್ತಾನೆ. ಇದು 2 ಸಿನಾರಿಯೋ. ನಾವು ಹೆಂಗೆ ಮಾರ್ಜಿನ್ ಟ್ರೇಡಿಂಗ್ನ ಕ್ಯಾರಿ ಮಾಡ್ತೀವಿ ಕಮಾಡಿಟಿ ಮಾರ್ಕೆಟಲ್ಲಿ ಅಂತ. ಈಗ ಇದು ಸಿನಾರಿಯೋ. ನೇಚರ್ ಆಫ್ ಸೆಟ್ಲ್ಮೆಂಟು. ಸೆಟ್ಲ್ಮೆಂಟ್ ಈಸ್ ಎ ಡೆಲಿವರಿಂಗ್ ಆಫ್ ಎ ಸೆಕ್ಯೂರಿಟಿ ಟು complete trading. A settlement involved the delivery of security from one party to another party. Delivery usually takes place against the payment. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸೆಟ್ಲ್ಮೆಂಟು. ಈಗ ಫಸ್ಟು ನಾವು ಏನು ನೋಡಿದೆವೋ, ಮಾರ್ಜಿನ್ ಟ್ರೇಡಿಂಗು ಮತ್ತು ಮಿನಿಮಮ್ ಮಾರ್ಜಿನ್ನು, ಮೇಂಟೆನೆನ್ಸ್ ಮಾರ್ಜಿನ್, ಅಡಿಷ್ನಲ್ ಮಾರ್ಜಿನ್ ನೋಡಿದ್ವು. ಈಗ ಸೆಟ್ಲ್ಮೆಂಟು. ಮಾರ್ಜಿನ್ ಆದಮೇಲೆ ಸೆಟ್ಲ್ಮೆಂಟ್. ಈಗ ಫ್ಯೂಚರಲ್ಲಿ ಫಸ್ಟು ಮಾರ್ಜಿನ್ ಮೇಂಟೈನ್ ಮಾಡೋದು. ಆ ಸೆಟ್ಲ್ಮೆಂಟು ಅನ್ನೋದು ಡೆಲಿವರಿ ಆಫ್ ಸೆಕ್ಯೂರಿಟಿ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂದರೆ, ಪೇಮೆಂಟ್ ಆಗಿದ ತಕ್ಷಣ ಡೆಲಿವರಿ ಮಾಡ್ತಾರೆ. ಅದನ್ನು ಸೆಟ್ಲ್ಮೆಂಟ್ ಅಂತಾರೆ. ಈಗ 2 ಸೆಟ್ಲ್ಮೆಂಟ್ ಪ್ರೊಸೆಸಲ್ಲಿ 2 ಟೈಪ್ಸ್ ಇದೆ. ಒಂದು ಕ್ಯಾಶ್ ಸೆಟ್ಲ್ಮೆಂಟು, ಒಂದು ಫಿಸಿಕಲ್ ಸೆಟ್ಲ್ಮೆಂಟು. ಈಗ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ, ಫಿಸಿಕಲ್ ಡೆಲಿವರಿ ಆ್ಯಂಡ್ ಕ್ಯಾಶ್ ಸೆಟ್ಲ್ಮೆಂಟ್. ಕ್ಯಾಶ್ ಸೆಟ್ಲ್ಮೆಂಟ್ ಬೇಸ್ಡ್ ಆನ್ ದಿ ಅಂಡರ್ಲೈನ್ ಸ್ಪಾಟ್ ಪ್ರೈಸ್. ಅಂದರೆ ಕ್ಯಾಶ್ ಸೆಟ್ಲ್ಮೆಂಟ್ ಹೆಂಗಾಗುತ್ತೆ ಅಂದರೆ, ಅಂಡರ್ಲೈನ್ ಅಸೆಟ್ ಇರುತ್ತಲ್ಲ, ಅದ್ರ ಸ್ಪಾಟ್ ಪ್ರೈಸ್ ಮೇಲೆ ಆಗುತ್ತೆ. ಸ್ಪಾಟ್ ಪ್ರೈಸ್ ಅಂದರೆ ಕರೆಂಟ್ ಪ್ರೈಸ್ ಆಫ್ ದಿ ಸೆಕ್ಯೂರಿಟಿ. ಅಂದರೆ ಯಾವಾಗ ಅವ್ನು ನೋಡ್ತಾನಲ್ಲ, ಆವಾಗ ಎಷ್ಟು ಪ್ರೈಸ್ ಇದೆ ಆ ಕಮಾಡಿಟಿಗೆ ಅಂತ ಚೆಕ್ ಮಾಡೋದನ್ನು ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ ಈಸ್ ಎ ಅರೇಂಜ್ಮೆಂಟ್ ಅಂಡರ್ ವಿಚ್ ಅ ಸೆಲ್ಲರ್ ಇನ್ ಎ ಕಾಂಟ್ರಾಕ್ಟ್ ಚೂಸ್ ಟು ಟ್ರಾನ್ಸ್ಫರ್ ಎ ನೆಟ್ ಕ್ಯಾಶ್ ಪೊಸಿಷನ್ ಇನ್ಸ್ಪೈಟ್ ಆಫ್ ಡೆಲಿವರಿಂಗ್ ದಿ ಅಂಡರ್ಲೈನಿಂಗ್ ಅಸೆಟ್ಸ್. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಕ್ಯಾಶ್ ಸೆಟ್ಲ್ಮೆಂಟ್ ಅನ್ನೋದು ಒಂದು ಅರೇಂಜ್ಮೆಂಟು. ಸೆಲ್ಲರು ಟ್ರೇಡಿಂಗಲ್ಲಿ ಇರ್ತಾನೆ, ಅವನು ಚೂಸ್ ಮಾಡ್ತಾನೆ ನೆಟ್ ಪೊಸಿಷನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ. ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಈಗ ಸೆಲ್ಲರು ಈಗ ಕೊಡ್ತಾ ಇರ್ತಾನೆ ಬೇರೆಯವನಿಗೆ ಅಸೆಟ್ಟು, ಅವನು ಡೆಲಿವರಿ ಮಾಡಬೇಕು ಕ್ಯಾಶ್ ಪೊಸಿಷನ್. ಅಂದರೆ ಕ್ಯಾಶ್ನ ಇವ್ನಿಗೆ ಹಾಕಿದ್ರೆ ಇವನು ಅಂಡರ್ಲೈನ್ ಅಸೆಟ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅದನ್ನು ಕ್ಯಾಶ್ ಸೆಟ್ಲ್ಮೆಂಟ್ ಅಂತ ಹೇಳ್ತಾರೆ. ಈ ಕ್ಯಾಶ್ ಸೆಟ್ಲ್ಮೆಂಟ್ ಯಾಕೆ ಯೂಸ್ಫುಲ್ಲು ಅಂದರೆ, ಈಸಿ ಟು ಕ್ಯಾರಿ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್
ಇದು ರಿಸ್ಕ್ ಇರೋಲ್ಲ, ಅಲ್ಲೇ ಕೊಡೋದ್ರಿಂದ ರಿಸ್ಕ್ ಇರೋಲ್ಲ. ಎಕ್ಸಾಂಪಲ್ ಆಫ್ ಕ್ಯಾಶ್ ಸೆಟ್ಲ್ಮೆಂಟ್: ಅ ಬೈಯರ್ ಆಫ್ ವೀಟ್ ಇನ್ ಎ ಕಮಾಡಿಟಿ ಫ್ಯೂಚರ್ ಮಾರ್ಕೆಟ್ ಗೋಸ್ ಫಾರ್ ಎ ಪರ್ಚೇಸಿಂಗ್ ಆಫ್ 100 kg ನೋಡಿ 100 kg ಆಫ್ ವೀಟು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾನೆ. ಕರೆಂಟ್ಲಿ 50 ರೂಪಾಯಿ ಪರ್ ಕೆ ಜಿ ಇರುತ್ತೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಸೆಟ್ಲ್ಮೆಂಟ್ ಡೇಟು 3 months ಆಫ್ಟರ್ ಇರುತ್ತೆ. ಆಮೇಲೆ ಪ್ರೈಸು ಇನ್ಕ್ರೀಸ್ ಆಗುತ್ತೆ 60 ರೂಪಾಯಿಗೆ. ಆ ಬೈಯರ್ ಗೇನ್ ದಿ ಎಕ್ಸ್ಟ್ರಾ, ಅಂದರೆ ಈಗ ಎಕ್ಸ್ಟ್ರಾ 10 ರೂಪಾಯಿ ಇನ್ಕ್ರೀಸ್ ಆಗಿದೆ, ಅದು ಬೈಯರ್ಗೆ ಪ್ರಾಫಿಟ್ ಆಯಿತು. ಎಷ್ಟಾಯಿತು? 1000 ರೂಪಾಯಿ ಪ್ರಾಫಿಟ್ ಆಯಿತು. ಈಗೇನ ಫ್ಯೂಚರ್ ಮಾರ್ಕೆಟ್. ಅದೇ ಇನ್ನೊಂದು ಸಿನಾರಿಯೋ ಏನು ಅಂದರೆ 45 ರೂಪಾಯಿ ಫಾಲ್ ಆದರೆ ಬೈಯರ್ ಫೇಸಸ್ ಎ ಲಾಸ್ ಆಫ್ 5 rupees. ಆದರೆ ಸೆಲ್ಲರ್ ಏನು ಮಾಡ್ತಾನೆ, ಸೆಲ್ಲರ್ಗೆ 50 ರೂಪಾಯಿ ಕೊಟ್ಟ, ಅವ್ನಿಗೆ 5 ರೂಪಾಯಿಗೆ ಲಾಭ ಬಂತಲ್ಲ. ಇದು ಕ್ಯಾಶ್ ಸೆಟ್ಲ್ಮೆಂಟಲ್ಲಿ ಆಗೋದು. ಈಗ ಕ್ಯಾಶು ಡೈರೆಕ್ಟು ಕ್ಯಾಶ್ ಪೇ ಮಾಡ್ತಾರೆ ಫಿಸಿಕಲ್ ಡೆಲಿವರಿ ಆದಮೇಲೆ. ಈಗ ನೋಡಿ, ವಿಚ್ ಅವರ್ ಡೆಬಿಟೆಡ್ ಫ್ರಮ್ ದಿ ಅಕೌಂಟ್ ಆಫ್ ಇನ್ವೆಸ್ಟರ್ ಆರ್ ಬೈಯರ್. ಇಲ್ಲಿ 5 ರೂಪಾಯಿ ಲಾಸ್ ಆಯಿತು, ಮೇಲೆ ಸಿನಾರಿಯಲ್ಲಿ 10 ರೂಪಾಯಿ ಲಾಭ ಬಂತು. ಇದನ್ನು ನಾವೇನು ಸ್ಪೆಕ್ಯುಲೇಟ್ ಮಾಡೋದನ್ನು ಕಮಾಡಿಟಿ ಫ್ಯೂಚರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಹಾಗೆ ಕ್ಯಾಶ್ ಸೆಟ್ಲ್ಮೆಂಟ್ ಹೆಂಗಾಗುತ್ತೆ ಅಂತ ಇದು ಬ್ರೀಫ್ ಎಕ್ಸಾಂಪಲ್ ನಿಮಗೆ ಕೊಡುತ್ತೆ, ಈ ಕಮಾಡಿಟಿ ಟ್ರೇಡಿಂಗಲ್ಲಿ ಹೆಂಗೆ ಕ್ಯಾಶ್ ಸೆಟ್ಲ್ಮೆಂಟ್ ಆಗುತ್ತೆ ಅಂತ. ನೆಕ್ಸ್ಟು, ಫಿಸಿಕಲ್ ಡೆಲಿವರಿ ಆರ್ ಫಿಸಿಕಲ್ ಸೆಟ್ಲ್ಮೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಮೆಥಡ್ ಅಂಡರ್ ವಿಚ್ ದ ಸೆಲ್ಲರ್ ಆಪ್ಷನ್ ಟು ಗೋ ಫಾರ್ ಎ ಆ್ಯಕ್ಚುಯಲ್ ಡೆಲಿವರಿ ಆಫ್ ಅಂಡರ್ಲೈನಿಂಗ್ ಅಸೆಟ್ ಆ್ಯಂಡ್ ದಟ್ ಟು predetermined date at a same date, rejecting the idea of cash settlement for a transaction. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಸೆಲ್ಲರ್ಗೆ ಆಪ್ಷನ್ ಇರುತ್ತೆ, ಏನೋ ಆ್ಯಕ್ಚುಯಲ್ ಡೆಲಿವರಿ ಆಫ್ ಅಂಡರ್ಲೈನ್ ಅಸೆಟ್. ಈಗ ಯಾವುದನ್ನ ಒಂದು ಅಸೆಟ್ಟು ಅವರು ಫ್ಯೂಚರ್ ಕಾಂಟ್ರಾಕ್ಟ್ಗೆ ಹೋಗಿದ್ರೆ ಅವರು ಪ್ರೀಡಿಟರ್ಮೆಂಟ್ ಡೇಟಲ್ಲಿ ನಾವು ಇಸ್ಕೊತೀವಿ ಅಂತ ಹೇಳಿರ್ತಾರೆ. ಆವಾಗ ಅವನೇನ ಐಡಿಯಾ ಆಫ್ ಕ್ಯಾಶ್ ಸೆಟ್ಲ್ಮೆಂಟ್ನ ರಿಜೆಕ್ಟ್ ಮಾಡಿದ ತಕ್ಷಣ ಫಿಸಿಕಲ್ ಡೆಲಿವರಿಗೆ ಅವನು ಹೋಗ್ಬೋದು. ಇದು ಮಾರ್ಜಿನ್ನು ಮತ್ತು ಟೈಪ್ಸ್ ಆಫ್ ಮಾರ್ಜಿನ್ನು ಮತ್ತು ಸೆಟ್ಲ್ಮೆಂಟ್ ಪ್ರೊಸೆಸ್ಸು. ಹೀಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆಯೇ ಫರ್ದರ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ಲೈಕನ್ನ ಹಿಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದು ಬಹಳ ಇಂಪಾರ್ಟೆಂಟು. ಈ ಸತಿ MCOM ಅವ್ರ BCOM ಎಕ್ಸಾಮಲ್ಲಿ ಇದು ಕೇಳ್ತಾರೆ ಕ್ವಶನ್, ಆದ್ದರಿಂದ ಶೇರ್ ಮಾಡಿ.